ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಎಲ್ಲಿದ್ದೀವಿ ಗೊತ್ತಾ? ಇವಾಗ ಸಂಜೆ 5 ಗಂಟೆ ಆಗಿಬಿಟ್ಟಿದೆ. ನೀವು ನೋಡಿ ದನ ಮೇಯಿಸೋನಿಲ್ಲ ಹೋಯ್ತವನೆ. ಏನದು ಹಣ್ಣು ಹಣ್ಣು ಅಂದರೆ ಇವನು ಯಾಕೆ ಇಲ್ಲಿ ಬರ್ತಾನೆ? ವೆಯ್ಟ್ ನಾವು ಹೋಗ್ಬಿಡ್ತೀವಿ. ಸುಮ್ಮನೆ ಇರಬೇಕು, ನನಗೆ ಹೆದರಿಕೆ. ಬೆಂಗಳೂರಲ್ಲಲ್ಲ, ನೋಡೋಣ ಕೊಡಗೋನು ಹೆಂಗತ್ತಾನೆ ಅಂತ. ಕೈ ಹಿಡಿಯಲ್ಲ. ಟೆಸ್ಟ್ ನೋಡಿ ಎಷ್ಟು ಚೆನ್ನಾಗಿರ್ತದೆ. ಚೆನ್ನೈಲಿರ್ತದ? ಚೆನ್ನಾಗಿರ್ತದೆ ಅಂತ 1 2 3 ಇದೆ. ನೋಡಿ ಏನು ಗುರು ಇಷ್ಟೆಲ್ಲ ಕಷ್ಟ ಇದೆಯಾ? ಇವನು ಇವಾಗ ಎಲ್ಲಿ ಹೋಯ್ತಾನೆ ಗೊತ್ತಾ? ಎಲ್ಲಿ ಹೋಯ್ತೀಯಾ? ಆಟಾಡಲಿಕ್ಕೆ. ಹಣ್ಣಿಕ್ಕ ನಮ್ಮ ಸೈನ್ಯಗಳು ರೆಡಿ ಇದ್ದಾರೆ ನೋಡಿ. ಆ 1 ಆ 2 ಆ 3 ಆ 4. ಇವನು ಮೇಲ್ ಬರ್ ಫೀಮೇಲು. ಅವಲ್ಲ ಕೆಮಿ ಇಲ್ಲಿಯಾ? ಹಾಂ ನೋಡಿ ಹುಡುಗಿ ಒಬ್ಬನೇ ಹುಡುಗ ಇದ್ದಾನೆ. ಬಾಬಾ ಶಿಗಣ್. ನನಗಂತೂ ಹಾಕಿ ಆಡೋಕ್ಕಾಗಲ್ಲ. ಸವಾರಿದಾನಿಂದ ನಾನು ಆಟ ಆಡೋಕ್ಕೆ ಹೋಗಲ್ಲ. ಕ್ರಿಕೆಟ್ ಬೇಕು ಒಂದು ಸ್ವಲ್ಪ ಬರುತ್ತೆ, ಹಾಕಿ ನನಗೊಂಚೂರು ಬರಲ್ಲ. ಇವನು ಕಲ್ತ್ಬಿಟ್ಟವನಷ್ಟೇ, ಇವನು ಬರ್ತಿರ್ಲಿಲ್ಲ. ಸ್ಟೇಟ್ ಪ್ಲೇಯರ್, ಎಸ್ಟೇಟಲ್ಲಿ ಪ್ಲೇಯರ್ ಅಂತ ಇವನು. ಸ್ಟೇಟ್. ಇವಾಗ 1 ವೀಕ್ ಹಬ್ಬ ಇತ್ತು, ಹಬ್ಬ ಮುಗಿಸ್ಬಿಟ್ಟು ಇನ್ನು ಆಟ ಶುರು. ಕೋಳಿಗಳು ಎಲ್ಲ ಖತಮ್. 11 ಕೋಳಿ ಲಾಸ್ಟ್ ಟೈಮ್ ತೋರಿಸಿದ್ದೆ. ಇವಾಗ ಈ ಕೋಳಿ ಬಿಟ್ಟರೆ ಯಾವ ಕೋಳಿನೂ ಇಲ್ಲ. ಯಾವ ಕೋಳಿ? ಸೊ ಮಿಸ್ಟೇಕ್ ಆಯಿತು. ಒಂದು ಕೋಳಿ ಬಾಕಿ ಇದೆ. ಎಲ್ಲಿದೆ ಗೊತ್ತಾ ಅದು ಮತ್ತೆ ಸಿಕ್ಕದಾಗ ಹೇಳ್ತೀನಿ. ಇವಾಗ ಇವನು RX ತೋರಿಸ್ತಾನಂತೆ, ಬನ್ನಿ. ಜಂಪರ್ ಮೇ ಬಂಪರ್ ಸೂಪರ್ ಟೆಸ್ಟ್. ಇಲ್ಲಿದೆ ನೋಡಿ ಇವನ RX, ಹೀರೋ RX. RX ಯಾವ ಕಂಪನಿ ಇದಪ್ಪ? ಇದು ಹೀರೋದೈತೆ. ಯಾರು ಹೇಳಿದ್ದು RX ಅಂತ? ಸೈಕಲು RX ಅಲ್ವ ಇದು? RX ಅಂತ ಒಂದು ಸೈಕಲ್ ಬರುತ್ತೆ, ತಗೋಬೇಕಾದ್ರೆ. ಇದು ಹೀರೋ, ಎಕ್ಸ್ಪಲ್ಸ್. ಅದು ಬೈಕ್ ಕಣಪ್ಪ. ಇದು ಒಂಥರ ಬೈಕ್, ಎಕ್ಸ್ಪಲ್ಸ್. ಇದು ನೋಡು, ಫುಲ್ ಆಫ್ ರೋಡಿಗೆ ರೆಡಿಯಾಗಿದೆ. ಏನು ರೆಡಿಯಾಗಿದೆ? ಏನು ಚೇಂಜಸ್ ಇದೆ? ಮಡ್ಗಾಡು ಬಿಚ್ಚಿದ್ರೆ ಆಫ್ ರೋಡಿಗೆ ರೆಡಿ ಅಂತನಾ? ಮಡ್ಗಾಡು ಇದ್ರೆ ಆಫ್ ರೋಡಿಗೆ ಚೆನ್ನಾಗಿರುತ್ತೆ. ಮಡ್ಗಾಡೆಲ್ಲ ತೆಗೆದುಬಿಟ್ಟು ಹಿಂದೆ ಸೀಟ್ ಏನಿಲ್ಲ, ಹಿಂದೆ ಸೀಟ್ ಬರೋದು ಇಲ್ಲ. ಗೈಸ್, ಈ ಒಂದು ರಿಸಲ್ಟ್ ಇನ್ನು ನಾಳೆ ಬರುತ್ತೆ. ನಾಳೆ ರಿಸಲ್ಟ್ ಲಾಗು. ಮನೆಯಲ್ಲಿ ಏಟು ಬೀಳೋದು ಗ್ಯಾರಂಟಿ ಇವನಿಗೆ. ಹುಚ್ಚು ಗೈಸ್, 100% ನೋಡಿ. ನಾಳೆ ವ್ಲಾಗು ಎಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಂದರೆ, ಯಾಕಂದರೆ ಇವನಿಗೆ ಏಟು ಬೈಗಳು ಎಲ್ಲ ಬೀಳುತ್ತೆ. ಅದಕ್ಕೆ ಈ ಸ್ಪೆಷಲ್ ವ್ಲಾಗ್ ಮಾಡ್ತೀವಿ. ನೋಡೋಕ್ಕೆ ಬರೆಯದಿರಿ, ನೋಡಲು ಮರೆಯದಿರಿ. ಲೈಟ್ ಔಟ್. ಬೆಳಿಗ್ಗೆ ಅಲ್ಲ, ನಾ ರಿಸಲ್ಟ್ ನೋಡೋದು ರಾತ್ರಿ ಆದರೆ ಏನು? ರಾತ್ರಿನೋ ಬೆಳಿಗ್ಗೆನೋ? ನಾಳೆ ರಿಸಲ್ಟು. ಬಿರಿಯಾನಿ ಪಾರ್ಟಿ ಇಲ್ಲ ಇವನೇ ಬಿರಿಯಾನಿ ಆಗ್ತಾನೋ ಗೊತ್ತಿಲ್ಲ. ಬೇಕಾದಷ್ಟು ನೀರು ಕುಡ್ಕೊಬಿಡು. ಇವತ್ತೇ ಏನಾದರೂ ತಿನ್ನೋಂಗಿದ್ರೆ ತಿನ್ಕೊಬಿಡು. ಇವಾಗ ನಾವು TV ಹಾಕೊಂಡು ನೋಡ್ಕೊಂಡು ಕೂರೋದಷ್ಟೇ. ಇನ್ನು ಆಡೋದು ಅಲ್ಲಿ ಬಂದು ಏನು ಆಡೋದು? ಕೊಕ್ಕೆ ಆಟ ನಮ್ಗೆ ಬರೋದಿಲ್ವೇ? ನೋಡೋಕೆ ಬಣೆ ಮಪ್ಪಿ, ನೋಡೋಕಷ್ಟು ಬರ್ತೀನಿ. ಯಾರೆಲ್ಲ ಬರ್ತಾರೆ ಆಡೋಕ್ಕೆ? ಹಾಂ, ಯಾರೆಲ್ಲ ಆಡೋಕ್ಕೆ ಬರ್ತಾರೆ ಅಂತ ನಾನು ಕೇಳ್ತಿರೋದು. ಹೇಳಪ್ಪ.
ಯಾರೆಲ್ಲ ಬರ್ತಾರೆ? ಆಫ್ ಆಗ್ಬಿಟ್ಟಿದೆಯಲ್ಲೇ. ಇಲ್ಲ, ಯಾರೆಲ್ಲ ಬರ್ತಾರೆ? ಒಂದು 5-10 ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಒಬ್ಬೊಬ್ಬರು ಇಬ್ಬರಿಬ್ರು 5 ಜನರು ಒಂದು ಟೀಮಿಂದ ಬರ್ತಾರೆ. ಅಲ್ಲಿ ಆ ಗ್ರೌಂಡ್ ನೋಡೋಕ್ಕಾದ್ರೂ ಬರ್ಬೇಕಿತ್ತಲ್ಲ. ನಾನು ಗ್ರೌಂಡ್ ಬೈಕ್ ಇದ್ರೆ ಬರ್ತಿದ್ದೆ. ಛೇ, ನನ್ನ ಹತ್ರ ಇದೆ ಎಕ್ಸ್ಪಲ್ಸ್, ಹೀರೋ ಎಕ್ಸ್ಪಲ್ಸ್ ನಿಲ್ಸಿದ್ದೀನಿ ಹೊರಗಡೆ. ನೀನು ಹೋಗಿ ಬಾ, ನಾನೇನು ಬಿರಿಯಾನಿ ಊಟ ಮಾಡಿ ಕೂತಿರ್ತೆ. ಇವಾಗ ಅಣ್ಣ ಬಿರಿಯಾನಿ ತರಾಕತ್ತ. ರವೀಶ್ ಬಿರಿಯಾನಿ. ಫಾಲೋವರ್ಸ್ನೆಲ್ಲ ಸುಮ್ಮನೆ ಕೂರ್ಬೇಕು. ನೋಡಿದ್ರ, ನೋಡೋಂಗಿಲ್ಲ ಅವನು. ಈ ಥರ ಎಲ್ಲ ಬರುತ್ತೆ ಕ್ಯಾಮ್ರಾ ಆಫ್ ಆದ ಸಮಯದಲ್ಲಿ. ಅದಿವಾಗ ಬೆಳಿಗ್ಗೆ ರೊಟ್ಟಿ ತಿಂದಮೇಲೆ ಮಧ್ಯಾಹ್ನ ಊಟನೇ ಮಾಡಿಲ್ಲ. ಇವಾಗ ಊಟ ಮಾಡ್ತಾಯಿದ್ದೀನಿ. ಏನಿದೆ ಇಲ್ಲಿ, ಇದು ಹೆಸರು ಸಾರು, ಇದು ಬದನೇಕಾಯಿ ಪಲ್ಯ ಆ್ಯಂಡ್ ಎಗ್. ಸ್ವಲ್ಪ ಆಫ್ ಫ್ರೈಡು ನಿಮಗೆ ವಿಯರ್ಡ್ ಅನ್ಸುತ್ತೆ, ನನಗೆ ಓಕೆ. ಇವಾಗ ತಿಂದ್ಬಿಟ್ಟು ಮತ್ತೇನು ಮಾಡೋಣ ನೋಡೋಣ. ಇದೇ ಊಟ ಇವಾಗ.